ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಹಿಂದಿನ ವಿಡಿಯೋದಲ್ಲಿ ಅತ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು, ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾಸಂಘರ್ಷ ಯಾತ್ರೆ ಬಗ್ಗೆ. ಈ ಮಹಾಸಂಘರ್ಷ ಯಾತ್ರೆ ಅನ್ನೋದು ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ದಾರೆ, ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ, ಏನೆಲ್ಲ ಇದರಿಂದ ಕನ್ನಡಿಗರಿಗೆ ಲಾಭ ಆಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಇತ್ತೀಚೆಗೆ ಕನ್ನಡ ನಾಮಫಲಕದ ವಿಚಾರವಾಗಿ ಬಹುದೊಡ್ಡ ಹೋರಾಟವನ್ನು ರೂಪಿಸಿ ರಾಜ್ಯ ಸರ್ಕಾರವನ್ನು ತನ್ನತ್ತ ತಿರುಗಿ ನೋಡುವಂತೆ ಮಾಡಿ ಕನ್ನಡ ನಾಮಫಲಕದಲ್ಲಿ 60% ಕಡ್ಡಾಯ ಹಾಕಲೇಬೇಕನ್ನೋ ಕಾಯ್ದೆಯನ್ನು ರೂಪಿಸಿದ ನಂತರ ಕನ್ನಡಿಗರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ಏನೋ ಒಂದು ಆತ್ಮವಿಶ್ವಾಸ, ನಂಬಿಕೆ ಉಟ್ಕೊಂಡಾಗಿದೆ. ಅದನ್ನೇ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಒಂದಷ್ಟು ಕನ್ನಡಿಗರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ, ಬೇಡಿಕೆಗಳ ಬಗ್ಗೆ ಅವರು ಒಂದು ಹೋರಾಟದ ಮುಖಾಂತರ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಲಿಕ್ಕೆ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಯಾತ್ರೆಗೆ ಮಹಾಸಂಘರ್ಷ ಯಾತ್ರೆ ಅನ್ನೋ ಹೆಸರನ್ನು ಇಟ್ಟು ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗಿದೆ. ಈ ಒಂದು ಬೇಡಿಕೆಗಳು ಏನಂತಂದರೆ, ಈ ರಕ್ಷಣಾ ವೇದಿಕೆ ಬೇಡಿಕೆಗಳು ಇವರು ಬೇರೆ ರಾಜ್ಯದಲ್ಲೋಗಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತಾಗಲಿ, ಇಲ್ಲ ಬೇರೆ ರಾಜ್ಯದಲ್ಲೋಗಿ ಕನ್ನಡದಲ್ಲಿ ನೀವು ಹೆಸರನ್ನು ಹಾಕಿ ಅಂತೇಳಿ ಕೇಳ್ತಿಲ್ಲ. ಬದಲಿಗೆ ಇವರು ಕನ್ನಡಿಗರು ವಾಸ ಮಾಡ್ತಾ ಇರುವಂಥ ಕರ್ನಾಟಕದಲ್ಲೇ ಕನ್ನಡಿಗರ ರಾಜ್ಯದಲ್ಲಿ ಇವರು ಇದೆಲ್ಲ ಕೇಳ್ತಾ ಇರುವಂಥದ್ದು ವಿಪರ್ಯಾಸ. ಯಾಕೆಂತಂದರೆ ಸರ್ಕಾರಗಳು ಮತ್ತೆ ಮತ್ತೆ ತೆಲುಗು, ತಮಿಳು, ಮಲಯಾಳಿ, ಸಿಂಧು, ಗುಜರಾತಿ, ರಾಜಸ್ಥಾನ್, ಬಿಹಾರಿಗಳ ಓಟ್ಗಳಿಗೋಸ್ಕರ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ, ಕನ್ನಡವನ್ನು ಬದಿಗಿಟ್ಟು ಬರೀ ಓಟ್ ರಾಜಕಾರಣವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದರಿಂದ ಕೆರಳದಂಥ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಂಘಟನೆ ಏನು ಮಾಡಿದೆ, ಈ ಏನಾದರೂ ಮಾಡಿ ಕನ್ನಡಿಗರಿಗೆ ಒಂದು ನ್ಯಾಯ ಒದಗಿಸ್ಬೇಕಲ್ಲ ಅಂಥೇಳಿ 3 ವಿಷಯಗಳನ್ನು ಇಟ್ಕೊಂಡು ಮಹಾಸಂಘರ್ಷ ಯಾತ್ರೆಗೆ ನೇರವಾಗಿ ಸರ್ಕಾರದ ವಿರುದ್ಧ ರಸ್ತೆಗಿಳಿತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಆ 3 ವಿಷಯಗಳೇನಂತಂದರೆ, ಮೊದಲನೇದಾಗಿ ಕರ್ನಾಟಕದಲ್ಲಿ ಉತ್ಪನ್ನ ಆಗುವಂಥ ಎಲ್ಲ ಪ್ರಾಡಕ್ಟ್ಗಳ ಮೇಲೂ ಕೂಡ ಕನ್ನಡದಲ್ಲಿ ಹೆಸರಿರಬೇಕು ಅನ್ನೋಂಥದ್ದು ಮೊದಲನೇ ಬೇಡಿಕೆ. ಎರಡನೇದಾಗಿ ಕರ್ನಾಟಕದಲ್ಲಿ ಸಿಗುವಂಥ ಎಲ್ಲ ಕೆಲಸಗಳು ಕನ್ನಡಿಗರಿಗೆ ಸಿಗಬೇಕು ಅಂತ. ಈಗ ಬ್ಯಾಂಕಿಂಗಲ್ಲಿ ಒಂದಷ್ಟು ಬೇರೆ ಬೇರೆ ರಾಜ್ಯದವರು ಇದ್ದಾರೆ, ಅವರು ಕನ್ನಡ ಮಾತಾಡಿ ಅಂದರೆ ನಮ್ಮನ್ನೇ ಹಿಂದಿ ಇಂಗ್ಲೀಷಲ್ಲಿ ಮಾತಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಅದು ಕೂಡ ಕನ್ನಡಿಗರಿಗೆ ಸಿಗಬೇಕು ಅನ್ನುವಂಥದ್ದನ್ನು ವಿಷಯವನ್ನು ನಾರಾಯಣಗೌಡರು ಇಟ್ಕೊಂಡು ಇವತ್ತು ಮಾಡ್ತಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಬರುವಂಥ ಏಜೆನ್ಸಿಗಳು, ಆ ಉದ್ಯಮಗಳೇನಿದೆ ಅದರಲ್ಲಿ ಕಡ್ಡಾಯವಾಗಿ ಒಬ್ಬ ಕನ್ನಡಿಗರನ್ನು ಪಾಲುದಾರನಾಗಬೇಕು ಅನ್ನೋದು ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಇಡೀ ರಾಜ್ಯಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೂ ಕೂಡ ಕಡ್ಡಾಯವಾಗಿ ಉದ್ಯೋಗ ಸಿಗುತ್ತೆ. ಜೊತೆಗೆ ಕನ್ನಡದಲ್ಲಿ ಯಾವಾಗ ಆ ಪ್ರಾಡಕ್ಟ್ ಮೇಲೆ ಹೆಸರು ಕನ್ನಡದಲ್ಲಿ ಮುದ್ರಣ ಆಗುತ್ತೋ ಆವಾಗ ಅದರ ವಿಷಯ ಎಲ್ರಿಗೂ ಅರ್ಥ ಆಗುತ್ತೆ. ಈಗ ನಾವು ನೋಡೋದಾದರೆ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆ ಯಾವುದೇ ಇಲ್ಲ. ಉದಾಹರಣೆಗೆ ನಮ್ಗೆ ಹೇಳ್ಬೇಕಂದ್ರೆ, ನಾವು ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರು ಅದರ ಮೇಲೆ ಕನ್ನಡ ಇರಬೇಕು, ಒಂದು ವಾಟರ್ ಬಾಟಲ್ ತೊಗೊಂಡ್ರು ಅದ್ರ ಮೇಲೆ ಕನ್ನಡ ಇರಬೇಕು ಅನ್ನೋಂಥದ್ದು ರಕ್ಷಣಾ ವೇದಿಕೆಯವರ ಉದ್ದೇಶ. ಈ ನಿಟ್ಟಿನಲ್ಲಿ ನಾರಾಯಣಗೌಡರು ಇಂಥ ಬಹುದೊಡ್ಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬನ್ನಿ ಮೀಡಿಯಾ ಜೊತೆ ಮಾತಾಡ್ತಾ ನಾರಾಯಣಗೌಡರು ಏನು ಹೇಳಿದಾರನ್ನ ನಾವು ಕೇಳೋಣ. ರಕ್ಷಣಾ ವೇದಿಕೆ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಕನ್ನಡದ ಪರವಾಗಿ 3 ಉದ್ದೇಶಗಳನ್ನು ಇಟ್ಕೊಂಡು ಇಡೀ ರಾಜ್ಯದ 31 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಕನ್ನಡಿಗರನ್ನ ಜಾಗೃತಿ ಮೂಡಿಸಬೇಕು. ಕನ್ನಡದ ಭಾಷೆ, ಕರ್ನಾಟಕ, ಕನ್ನಡಿಗನ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಕನ್ನಡಿಗರು ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು ಅಂತ ಹೇಳಿ ಮಹಾಸಂಘರ್ಷ ಯಾತ್ರೆ ಅಂತ ಹೇಳಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಸಹ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. 3 ಉದ್ದೇಶಗಳು: ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು. ಎರಡನೇದು, ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿ ಕನ್ನಡಿಗರಿಗೆ ಕೊಡಬೇಕು. ಮೂರನೇದು, ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರೇ ಉದ್ಯೋಗ ಮಾಡಬೇಕು. ಯಾರಿಗೆ ಕನ್ನಡ ಗೊತ್ತಿಲ್ಲದೆ ಹಿಂದಿ ರಾಜ್ಯಗಳಿಂದ ಬಂದು ಹಿಂದಿ ಭಾಷೆಯಲ್ಲಿ ಇವತ್ತು ಇಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂಥವ್ರು ಅವರು ವಾಪಸ್ ಹೋಗಬೇಕು. ಆ ಜಾಗದಲ್ಲಿ ಕನ್ನಡದ ಮಕ್ಕಳು, ಈ ನೆಲದ ಮಕ್ಕಳು ಆ ಉದ್ಯೋಗದಲ್ಲಿ ಕೆಲಸ ಮಾಡುವಂಥದ್ದು ಆಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ 31 ಜಿಲ್ಲೆಯಲ್ಲೂ ಮಹಾಸಂಘರ್ಷ ಯಾತ್ರೆ ಅನ್ನುವ ಭಾರಿ ಬೃಹತ್ ಮಟ್ಟದ ಅಲ್ಲಲ್ಲೇ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ
ಹೋಗುವ ಮುನ್ನ ಕರ್ನಾಟಕದ ರಾಜಧಾನಿ ಕೆಂಪೇಗೌಡರ ನಿರ್ಮಾತೃ ಕೆಂಪೇಗೌಡರು ಕಟ್ಟಂತ ಬೆಂಗಳೂರಿಂದ ಈ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಅದರ ಉದ್ಘಾಟನೆ ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಆಗಿದೆ. ಸುಮಾರು 3 ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಈ ಯಾತ್ರೆ ಹೋಗುತ್ತೆ. ಎಲ್ಲ ಜಿಲ್ಲೆಯಲ್ಲಿ ಬೃಹತ್ ರ್ಯಾಲಿಗಳು, ಸಾರ್ವಜನಿಕ ಸಭೆಗಳು ನಡೆಯುತ್ತೆ. ಅಲ್ಲಿಂದ ನಾವು 3 ತಿಂಗಳ ಕಾಲ ಬೆಂಗಳೂರಿಗೆ ಮತ್ತೆ ರಾಜಧಾನಿಯಲ್ಲಿ ಬರೋಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ, ಕರ್ನಾಟಕ ಸರ್ಕಾರ ತಕ್ಷಣ ಈ 3 ವಿಚಾರಗಳಿಗೆ ನಾವು ಕಾಯ್ದೆಯನ್ನು ಮಾಡಬೇಕು. ನಾಮಫಲಕದ ವಿಚಾರದಲ್ಲಿ ಹಾಗೆ ಕಾಯ್ದೆ ಸರ್ಕಾರ ಮಾಡ್ತೋ ಹಾಗೆ ಈ 3 ವಿಚಾರದಲ್ಲೂ ರಾಜ್ಯ ಸರ್ಕಾರ ತಕ್ಷಣ ಕಾಯ್ದೆ ಮಾಡಬೇಕು. ಇಲ್ಲದೆ ಹೋದರೆ ದೊಡ್ಡ ಹೋರಾಟಕ್ಕೆ ಕರವೇ ಬೀದಿಗಿಳಿಯುತ್ತೆ. 3 ತಿಂಗಳು ಹೇಳಿದ್ನಲ್ಲ, ಆ 3 ತಿಂಗಳ ಅವಧಿಯಲ್ಲಿ ಸರ್ಕಾರ ಆ ತೀರ್ಮಾನವನ್ನು ತಗೋಬೇಕು. ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತ ಹಂಗಾಗೋದು ಬೇಡ ಅಂತ ರಾಜ್ಯ ಸರ್ಕಾರ ಕೇಳ್ತಾರೆ. ಆಯ್ತಾ? ಹೋರಾಟದಲ್ಲಿ 2, ಒಂದು ಕ್ರಾಂತಿ ಮತ್ತೊಂದು ಶಾಂತಿ. ಶಾಂತಿಯ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕಿವಿ ಕೊಡದೆ ಹೋದರೆ ಕ್ರಾಂತಿ ಹೋರಾಟಕ್ಕೆ ಸಜ್ಜಾಗಬೇಕಾಗ್ತದೆ.